ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳಿದುಕೊಳ್ಳೋಣ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಇಸ್ಮಾ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕ್ಲಾಸ್ 12 ಹೊತ್ತು ಕೊಟ್ಟಿದ್ದೀನಿ. ಸೊ ಆಲ್ರೆಡಿ 11 ವಿಡಿಯೋಗಳನ್ನ ನಾವು ಮುಗಿಸಿದ್ದೀವಿ. ನಾನು ಆಲ್ರೆಡಿ ಮುಗಿಸಿದ್ದೀವಿ, ಎಲ್ಲ ಗೊತ್ತಿದೆ. ಟೆನ್ಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ, ಇವೆಲ್ಲ ಟೆನ್ಸಸ್ಗಳನ್ನ ನಾವು ಮುಗಿಸಿದ್ದೀವಿ. ದಯವಿಟ್ಟು ಪ್ರತಿಯೊಂದು ಟೆನ್ಸಸ್ಗಳ ಮೇಲೂ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಅವುಗಳನ್ನ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ಬರ್ತೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಎಲ್ಲ ವಿಡಿಯೋಗಳನ್ನ ನೋಡ್ಬೋದು. ಓಕೆ, ಇವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಹೇಳಬೇಕಾಗತ್ತೆ. ಓಕೆ ಸರ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಸಿಂಪಲಾಗಿ ಹೇಳ್ರಿ ಅಂತಂದರೆ ಇಲ್ಲಿ ನೋಡಿ, ಇಟ್ ಶೋಸ್ ಆ್ಯನ್ ಆ್ಯಕ್ಷನ್ ದಟ್ ವಿಲ್ ಸ್ಟಾರ್ಟ್ ಇನ್ ದ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್ ಆ್ಯಂಡ್ ಕಂಟಿನ್ಯೂ ಫಾರ್ ಸಮ್ ಟೈಮ್ ಆ್ಯಂಡ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಸಮ್ ಟೈಮ್ ಇನ್ ದ ಫ್ಯೂಚರ್ ಅಂತ ಕೊಟ್ಟಿದ್ದೀನಿ. ಒಂದು ಕ್ರಿಯೆಯು ಸ್ಟಾರ್ಟ್ ಆಗುತ್ತಾ ಎಲ್ಲಿ ಅಂತಂದರೆ, ಕೇವಲ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಫ್ಯೂಚರ್ದಲ್ಲಿ ಮಾತ್ರ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋಬೇಡ್ರಿ. ಇಟ್ ಮೇ ಸ್ಟಾರ್ಟ್ ಇನ್ ಪಾಸ್ಟ್ದಲ್ಲಿ ಆಗ್ಬೋದು, ಪ್ರೆಸೆಂಟ್ದಲ್ಲಿ ಆಗ್ಬೋದು, ಫ್ಯೂಚರ್ದಲ್ಲಿಯೂ ಆಗ್ಬೋದು. ಓಕೆ, ಆ ಒಂದು ಕ್ರಿಯೆ ಸ್ಟಾರ್ಟ್ ಆಗುತ್ತೆ ಮತ್ತು ಕಂಟಿನ್ಯೂ ಆಗುತ್ತಾ ಮತ್ತು ಮುಗಿಯುತ್ತದೆ ಎಲ್ಲಿ ಅಂತಂದರೆ ಫ್ಯೂಚರ್ದಲ್ಲೇ ಕ್ರಿಯೆ ಮುಗಿಯುತ್ತದೆ. ಅಂದರೆ ಸಿಂಪಲ್ ಹೇಳ್ಬೇಕಂದ್ರೆ ಕ್ರಿಯೆ ಸ್ಟಾರ್ಟ್ ಆಯಿತು, ಕಂಟಿನ್ಯೂ ಆಯಿತು ಆ್ಯಂಡ್ ಕಂಪ್ಲೀಟೆಡ್ ಆಯಿತು ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲಾಂಗ್ ಪೀರಿಯಡ್ ಆ್ಯಕ್ಷನ್ ಇನ್ ದ ಫ್ಯೂಚರ್ ಅಂತ ಹೇಳ್ತೀವಿ. ಇಲ್ಲಿ ಫ್ಯೂಚರ್ ಅಂತ ನಾವು ಮೆನ್ಷನ್ ಮಾಡ್ತೀವಿ, ಬಟ್ ಅದು ಎಲ್ಲಿನೂ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ದಲ್ಲೂ ಕೂಡ ಸ್ಟಾರ್ಟ್ ಆಗ್ಬೋದು. ಓಕೆ, ಇದನ್ನೇ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಮುಂದುವರಿದ ಪೂರ್ಣ ಭವಿಷ್ಯತ್ ಕಾಲ ಅಂತಂದರೆ ಒಂದು ಕ್ರಿಯೆಯು ಭೂತ, ವರ್ತಮಾನ ಅಥವಾ ಭವಿಷ್ಯತ್ ಕಾಲದ ಪ್ರಾರಂಭವಾಗಿ ಸ್ವಲ್ಪ ಸಮಯದವರೆಗೆ ಮುಂದುವರಿದು ಭವಿಷ್ಯದಲ್ಲೇ ಪೂರ್ಣಗೊಳ್ಳುತ್ತದೆ ಅಥವಾ ಭವಿಷ್ಯತ್ ಕಾಲದಲ್ಲೇ ಪೂರ್ಣಗೊಳ್ಳುತ್ತದೆ ಅಂತ ನಾನು ಹೇಳಿದ್ದೇನೆ. ಓಕೆ, ಯಾರಿಗಾದರೂ ಇಂಗ್ಲೀಷಲ್ಲಿ ಅರ್ಥ ಆಗ್ತದೆ ಅಂದರೆ ಇಲ್ಲಿ ನೋಡ್ಕೋಬೋದು. ಸೊ ಪ್ರಾರಂಭ ಆಗ್ತದೆ, ಮುಂದುವರಿಯುತ್ತೆ ಮತ್ತು ಪೂರ್ಣಗೊಳ್ಳುತ್ತದೆ. ಇದು ದೀರ್ಘಾವಧಿಯ ಕ್ರಿಯೆಯಾಗಿದೆ, ಭವಿಷ್ಯ ಕಾಲದಲ್ಲಿ ಕೂಡ ಕರಿಬಹುದು. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ, ಇನ್ನೂ ಅರ್ಥ ಆಗುತ್ತೆ ನಿಮಗೆ. ನಾನು ನೀರು ಕುಡಿಯುತ್ತಲಿರುವೆನು. ನಾನು ಅನ್ಲಿಕ್ಕೆ ಅಂತೇವಿ, ನೀರು ವಾಟರ್ ಕುಡಿಯುತ್ತಲಿರುವೆನು, ಡ್ರಿಂಕ್ ಅಂತ ಹೇಳ್ತೇವೆ ಕುಡಿಯೋದಕ್ಕೆ. ಅದನ್ನೇ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಯಾವ ರೀತಿ ಮಾಡ್ತೇವೆ ನೋಡಿರಿ, ಐ ಶಾಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ವಾಟರ್ ಅಂತ ಮಾಡ್ತೀವಿ. ನಿಮ್ಗೆಲ್ರಿಗೂ ಗೊತ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ಫ್ಯೂಚರ್ ಆಕ್ಸಿಲರೀಸ್ ಬರಲೇಬೇಕು. ಫ್ಯೂಚರ್ ಟೆನ್ಸ್ದಲ್ಲಿ ವಿಲ್ ಅಥವಾ ಶಾಲ್ ಬರಲೇಬೇಕು. ಇಲ್ಲಿ ಹ್ಯಾವ್ ಪ್ಲಸ್ ಬೀನ್ ಬರುತ್ತಾ, ಕಂಟಿನ್ಯೂಸ್ ಅಂದ ಬಳಿಕ ING ಫಾರ್ಮ್ ಬರುತ್ತಾ, ಡ್ರಿಂಕ್ V1 ಪ್ಲಸ್ ING. ಐ ಶಾಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ವಾಟರ್. ಸೊ ಇವೆಲ್ಲ ಕನ್ನಡ ಟು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕ್ರಿ. ಇವೆಲ್ಲ ಚೇಂಜಸ್ಗಳು ನಿಮ್ಗೆ ಗೊತ್ತಿದ್ದಾವೆ. ಎಲ್ಲ ಟೆನ್ಸ್ಗಳು ಹೇಳ್ತಾನೆ ಬಂದಿದ್ದೀನಿ. ಕ್ರಿಯಾಪದ ಯಾವಾಗಲೂ ಇಂಗ್ಲೀಷ್ದಲ್ಲಿ ಮಧ್ಯದಲ್ಲಿ ಬರ್ತೈತಿ ಆ್ಯಂಡ್ ಕನ್ನಡದಲ್ಲಿ ಕೊನೆಗೆ ಬರ್ತದೆ. ಓಕೆ, ಇಲ್ಲಿ ನೋಡಿ, ನಾನು ನೀರು ಕುಡಿಯುತ್ತಲಿರೋನು ಸಿಂಪಲಾಗಿ ಚೇಂಜ್ ಮಾಡಿದೇವಿ. ನೀರು ಅನ್ನೋದು ಕೊನೆಗೆ ಹಾಕ್ತೇವೆ, ಕುಡಿಯುತ್ತಲಿರೋನು ಮಧ್ಯದಲ್ಲಿ ಹಾಕ್ತೇವೆ. ಐ ಶಾಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ವಾಟರ್, ಮುಗೀತು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆ್ಯಂಡ್ ನಾನು ಮಾರ್ಕೆಟಿಗೆ ಹೋಗುತ್ತಲಿರುವೆನು. ನಾನು ಮಾರ್ಕೆಟ್ ಹೋಗುತ್ತಲಿರುವೆನು, ಗೋ ಅಂತ ಹೇಳ್ತೀವಿ. ಶಾಲ್ ಹ್ಯಾವ್ ಬೀನ್ ಬರಲೇಬೇಕಂತ ಹೇಳಿದ್ದೀನಿ. ಶಾಲ್ ಹ್ಯಾವ್ ಬೀನ್ ಅಥವಾ ವಿಲ್ ಹ್ಯಾವ್ ಬೀನ್ ಬರಲೇಬೇಕು. ಐ ಶಾಲ್ ಹ್ಯಾವ್ ಬೀನ್ ಬಂದಿದೆ. ಆ್ಯಂಡ್ ಗೋ ಇದ್ದದ್ದು ಗೋಯಿಂಗ್ ಮಾಡ್ತೇವೆ, ಕಂಟಿನ್ಯೂಸ್ ಫಾರ್ಮ್ ಇದ್ದು ಕಾರಣಕ್ಕಾಗಿ. ಆ್ಯಂಡ್ ಟು ಮಾರ್ಕೆಟ್, ಐ ಶಾಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಮಾರ್ಕೆಟ್. ಇವೆಲ್ಲ ಚೇಂಜಸ್ಗಳು ನಿಮ್ಗೆ ಗೊತ್ತಿದ್ದಾವೆ. ಎಷ್ಟು ಈಸಿ ಅಲ್ಲ? ಸೊ ನಾನು ಮಾರ್ಕೆಟಿಗೆ ಹೋಗುತ್ತಲಿರುವೆನು ಇದ್ದದ್ದನ್ನು ಐ ಶಾಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಮಾಡ್ತೀವಿ. ಸೊ ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಅವನು ಶಾಲೆಗೆ ಹೋಗುತ್ತಲಿರುವನು. ಓಕೆ, ಶಾಲೆಗೆ ಸ್ಕೂಲ್ ಗೋ ಅಂತ ಅನ್ಕೋತಾ ಹಿ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಶಾಲ್ ಅಥವಾ ವಿಲ್ ಹ್ಯಾವ್, ಶಾಲ್ ಹಿ ಇದೆ, ಸೊ ವಿಲ್ ಅಂತ ಉಪಯೋಗಿಸಿದ್ದೀನಿ. ಹಿ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು. ಶಾಲ್ ಮತ್ತು ವಿಲ್ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಿಂಪಲ್ ಫ್ಯೂಚರ್ ಟೆನ್ಸ್ದಲ್ಲಿ. ಓಕೆ, ಎಷ್ಟು ಈಸಿ ಅಲ್ಲ ಈ ರೀತಿ ಚೇಂಜಸ್ ಮಾಡೋದು? ಸೊ ಎಸ್, ಎಷ್ಟೊಂದು ಈಸಿ ನೋಡಿ. ಅವನು ಶಾಲೆಗೆ ಹೋಗುತ್ತಲಿರುವೆನು, ಹಿ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಎಕ್ಸಾಂಪಲ್ಸ್ ಫಾರ್ ಯು, ನಿಮಗಾಗಿ ಎಕ್ಸಾಂಪಲ್ಸ್ ನೋಡಿ. ನಾನು ಕ್ರಿಕೆಟ್ ಆಡುತ್ತಲಿರುವೆನು. ಓಕೆ, ಕಂಟಿನ್ಯೂಸ್ ಆಗಿ ಅವಾಗಿದ್ದರೆ ಐ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಶಾಲ್ ಹ್ಯಾವ್ ಬೀನ್ ಬರಲೇಬೇಕು. ಓಕೆ, ಪ್ಲೇಯಿಂಗ್ ಕ್ರಿಕೆಟ್. ನೆಕ್ಸ್ಟ್, ಅವನೊಂದು ಹಾಡು ಆಡುತ್ತಲಿರುವನು. ಹಿ ವಿಲ್ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ವಾವ್, ಎಷ್ಟು ಈಸಿ ಅಲ್ಲ? ಅವರು ಪಿಕ್ನಿಕ್ಗೆ ಹೋಗುತ್ತಲಿರುವವರು, ದೇ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಅ ಪಿಕ್ನಿಕ್. ಕೊನೆಯದು, ನಾನು 30 ನಿಮಿಷಗಳ ಕಾಲ ಕಾಯುತ್ತಲಿರುವೆನು. ಓಕೆ, ಐ ವಿಲ್ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 30 minutes. ಸೊ ಸಿನ್ಸ್ ಮತ್ತು ಫಾರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕಂತೇಳಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳಿದ್ದೀನಿ. ಇಲ್ಲಿ ಏನೇನು ಚೇಂಜಸ್ ಮಾಡ್ತೇವೆ ಸರ್? ಹೆಲ್ಪಿಂಗ್ ವರ್ಬ್ಸ್ ಏನೇನು ಹಾಕಿದ್ದೇವೆ ಅಂದರೆ ವಿಲ್ ಅಥವಾ ಶಾಲ್ ಬರಲೇಬೇಕು, ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಅಂತ ಹೇಳಿದ್ದೀನಿ. ವಿಲ್ ಹ್ಯಾವ್ ಬೀನ್, ಶಾಲ್ ಹ್ಯಾವ್ ಬೀನ್ ಇರಲೇಬೇಕು. ಆಮೇಲೆ ಐ ಮುಂದೆ ಏನೇನು ಉಪಯೋಗಿಸ್ಬೇಕು ಇವೆಲ್ಲ ಕಡೆನೂ ಉಪಯೋಗಿಸ್ತೇವೆ. ವಿಲ್ ಅಥವಾ ಶಾಲ್ ಯಾವುದು ಬೇಕಾದ್ರೂ ಉಪಯೋಗಿಸ್ರಿ. ಆ್ಯಂಡ್ ಜೊತೆಗೆ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಅನ್ನು ಉಪಯೋಗಿಸ್ತೇವೆ. ಮೇನ್ ವರ್ಬ್ಸ್ ಯಾವ್ದು ಸರ್ ಅಂತಂದರೆ ಗೋಯಿಂಗ್, ಸಿಂಗಿಂಗ್, ರೀಡಿಂಗ್, ಪ್ಲೇಯಿಂಗ್ ಅಂತ ಉಪಯೋಗಿಸ್ತೇವೆ ನೋಡ್ರಿ. ಅಂದರೆ V1 ಪ್ಲಸ್ ING. V1 ಯಾವುದಿಲ್ಲ? ಗೋ. V1 ಪ್ಲಸ್ ING ಬರಬೇಕು. ಗೋ ಪ್ಲಸ್ ING.
ಓಕೆ, ಗೋಯಿಂಗ್, ಸಿಂಗಿಂಗ್ ಅಂತ ಉಪಯೋಗಿಸ್ತೀವಿ ಮೇನ್ ವರ್ಬ್ಸ್ ಆಗಿ. ಕೊನೆಗೆ ನಾವು ಫಾರ್ಮುಲಾ ಕನ್ಸ್ಟ್ರಕ್ಟ್ ಮಾಡೋಣ. ದ ಫಾರ್ಮುಲಾ ಆಫ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಂತಂದರೆ, ಸೊ ಇದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಐ ಶಾಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಇದ್ದುದನ್ನು ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಶಲ್ ಪ್ಲಸ್ ಹ್ಯಾವ್ ಇವೆಲ್ಲ ಬೀನ್, ಓಕೆ, ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಬರ್ತವೆ. ಆ್ಯಂಡ್ ಗೋ ಪ್ಲಸ್ ಐ ಎನ್ ಜಿ, V1 ING ಅಂತ ಹೇಳ್ತೀವಿ, ಇದು ಮೇನ್ ವರ್ಬ್ ಆಗಿ. ಆ್ಯಂಡ್ ಟು ಸ್ಕೂಲ್ ಅಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಹಿಯರ್ ಇಸ್ ನೋ ಎನಿ ಕಾಂಪ್ಲಿಮೆಂಟ್ರಿ ಯಾವುದೂ ಇಲ್ಲ. ಹಾಗಾದರೆ ಇವೆಲ್ಲ ಶಾರ್ಟ್ ಫಾರ್ಮ್ಸ್ ಗೊತ್ತಿದ್ದಾವೆ ನಿಮಗೆ, ಇವೆಲ್ಲ ಗೊತ್ತಿದ್ದಾವೆ. ಓಕೆ, ಆ್ಯಂಡ್ ಫೈನಲಿ ಫಾರ್ಮುಲಾ ಇಸ್ ಹಿಯರ್. ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V1 ING ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕಾಂಪ್ಲಿಮೆಂಟ್ರಿ. ಓಕೆ, ಇದು ಫಾರ್ಮುಲಾ. ಸೊ ಇಷ್ಟನ್ನು ನೆನಪಲ್ಲಿ ಇಟ್ಕೊಡ್ರಿ, ವ್ಯಾಕರಣ ಮಾಡ್ಬೋದು. ಸರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಸರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ, ಇಲ್ಲಿ ನೋಡಿ, ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಲೈಕ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ರೀತಿಯಲ್ಲೇ ಇರುತ್ತದೆ, ಆದರೆ ಬಟ್ ಇಟ್ ಎಕ್ಸ್ಪ್ರೆಸಸ್ ಲಾಂಗರ್ ಆ್ಯಕ್ಷನ್ಸ್. ನಾನು ಮುಂಚಿನಂತೆ ಲಾಂಗರ್ ಆ್ಯಕ್ಷನ್ಸ್ ಅಂತೇಳಿ ಇದು ದೀರ್ಘಕಾಲದ ಆ್ಯಕ್ಷನ್ಸ್ಗಳನ್ನ ಅಥವಾ ಸ್ಟೇಟ್ಸ್ಗಳನ್ನ ಇದು ತೋರಿಸುತ್ತದೆ, ಎಕ್ಸ್ಟೆಂಡಿಂಗ್ ಅಪ್ ಟು ಸಮ್ ಸ್ಪೆಸಿಫಿಕ್ ಇವೆಂಟ್ ಆರ್ ಟೈಮ್ ಇನ್ ದ ಫ್ಯೂಚರ್. ದಟ್ ಲಾಂಗ್ ಆ್ಯಕ್ಷನ್ ಕ್ಯಾನ್ ಸ್ಟಾರ್ಟ್ ಎಟ್ ಎನಿ ಟೈಮ್ ಇನ್ ದ ಪಾಸ್ಟ್. ನಾನು ಹೇಳಿದೆ ಎಲ್ಲಿ ಬೇಕಾದರೂ ಅದು ಆ್ಯಕ್ಷನ್ ಸ್ಟಾರ್ಟ್ ಆಗಿರ್ಬೋದು, ಪಾಸ್ಟ್ದಲ್ಲೇ ಆಗಿರ್ಬೋದು, ಪ್ರೆಸೆಂಟ್ದಲ್ಲೇ ಆಗಿರ್ಬೋದು, ಅಥವಾ ಫ್ಯೂಚರ್ದಲ್ಲೇ ಆಗಿರ್ಬೋದು. ನಾನು ಭಾಳಷ್ಟು ಹೇಳ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್, ಫ್ಯೂಚರ್ದಲ್ಲೇ ಕ್ರಿಯೆ ಸ್ಟಾರ್ಟ್ ಆಗಿ ಅಲ್ಲಿನೇ ಮುಗಿಬೇಕಂತೇನಿಲ್ಲ. ಇಟ್ ಮೇ ಸ್ಟಾರ್ಟ್ ಇನ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ದಲ್ಲೂ ಸ್ಟಾರ್ಟ್ ಆಗಿರ್ಬೋದು, ಬಟ್ ಆದರೆ ಅಫ್ಕೋರ್ಸ್ ಇಟ್ ಆಲ್ವೇಸ್ ಎಂಡ್ಸ್ ಇನ್ ದ ಫ್ಯೂಚರ್. ಅದು ಫ್ಯೂಚರ್ದಲ್ಲೇ ಅದು ಎಂಡ್ ಆಗಿರ್ತದೆ. ಓಕೆ, ಸೊ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಸೊ ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಾರ್ 3 hours. ಐ ವಿಲ್ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 30 minutes. I'll have been studying English for 2 years. And use number 2, emphasizing the length of an event at a time in the future ಅಂತ. ನಾನು ಮುಂಚಿನದು ದೀರ್ಘಕಾಲದ ಭವಿಷ್ಯದಲ್ಲಿನ ದೀರ್ಘಕಾಲದ ಘಟನೆ ಕೆಲಸವನ್ನು ಕೂಡ ತಿಳಿಸುತ್ತದೆ ಅಂತ ಮುಂಚಿನ ಇದ್ದೇವೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿಬಿಡಿ. ಇನ್ ಜನವರಿ ದ ಟೀಚರ್ಸ್ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಅಟ್ ದ ಸ್ಕೂಲ್ ಫಾರ್ 20 years ಅಂತ. ಹೌದನಿಲ್? ಓಕೆ, ಜನವರಿದಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಇಂಗ್ಲೀಷ್ ಫಾರ್ 3 years ಬೈ ದ ಎಂಡ್ ಆಫ್ ದಿಸ್ ಕೋರ್ಸ್ ಅಂತೇಳಿ. ಸೊ ಈ ರೀತಿಯೂ ಕೂಡ ಉಪಯೋಗಿಸ್ತೀವಿ. ಆ್ಯಂಡ್ ನೋಟ್ ಒಂದಿದೆ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾನ್ ಆ್ಯಕ್ಷನ್ ವರ್ಬ್ಸ್ ಡು ನಾಟ್ ಯೂಸ್ ಇನ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನೇ ನಾನು ಥಂಬ್ನೇಲ್ದಲ್ಲಿ ಕೊಟ್ಟಿದ್ದೀನಿ. ನಾನ್ ಆ್ಯಕ್ಷನ್ ವರ್ಬ್ಸ್ಗಳು ಏನಿರ್ತಾವೆ ನೋಡ್ರಿ, ಅದನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಉಪಯೋಗಿಸ್ಬೇಡ್ರಿ. ಇಷ್ಟೇ ಅಲ್ಲ, ಯಾವುದೇ ಕಂಟಿನ್ಯೂಸ್ ಟೆನ್ಸಲ್ಲಿ ಹೆಚ್ಚು ಉಪಯೋಗಿಸ್ಬೇಡ್ರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ನಾನ್ ಆ್ಯಕ್ಷನ್ ವರ್ಬ್ಸ್ ಅಂದರೆ ಏನು ಸರ್ ಅಂದರೆ, ಇಂಡಿಕೇಟ್ ಸ್ಟೇಟ್, ಸೆನ್ಸ್, ಡಿಸೈರ್, ಪೊಸೆಷನ್ ಆರ್ ಒಪಿನಿಯನನ್ನು ಇಂಡಿಕೇಟ್ ಮಾಡುವಂಥ ಕ್ರಿಯಾಪದಗಳು ಇರ್ತಾವೆ ನೋಡಿರಿ, ಅವಕ್ಕೆ ನಾವು ನಾನ್ ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಸರ್ ಇನ್ನೂ ತಿಳಿಲಿಲ್ಲ ನಮಗೆ ಎಕ್ಸಾಂಪಲ್ಸ್ ಕೊಡಿ ಅಂತಂದರೆ ಇಲ್ಲಿ ಎಕ್ಸಾಂಪಲ್ಸ್ ಇದಾವೆ ನೋಡಿರಿ. ಲೈಕ್, ಲವ್, ವಾಂಟ್, ನೀಡ್, ಬಿಲೀವ್, ರಿಮೆಂಬರ್, ಬಿಲಾಂಗ್ಸ್ ಇವೆಲ್ಲವೂ ಏನಿದಾವೆ ನೋಡಿರಿ. ಸೊ ಇವೆಲ್ಲವೂ ಟೇಸ್ಟ್, ಸಿ ಇವೆಲ್ಲ ನಾನ್ ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಇದನ್ನು ಸೊ ಲವಿಂಗ್ ಅನ್ಬೇಡ್ರಿ, ಲೈಕಿಂಗ್ ಅನ್ಬೇಡ್ರಿ, ವಾಂಟಿಂಗ್, ನೀಡಿಂಗ್ ಅಂತ ಈ ರೀತಿ ಉಪಯೋಗಿಸ್ಬೇಡ್ರಿ ಅಂತ ನಾವು ಕಾಮನಾಗಿ ಸಜೆಸ್ಟ್ ಮಾಡ್ತಿರ್ತೀವಿ. ಅದೇ ರೀತಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಕೂಡ ಉಪಯೋಗಿಸ್ಬೇಡಿ. ಇಷ್ಟೇ ಅಲ್ಲ, ಯಾವುದೇ ಪ್ರೋಗ್ರೆಸ್ ಟೆನ್ಸ್ದಲ್ಲಿ ಕೂಡ ಉಪಯೋಗಿಸ್ಬೇಡಿ ಅಂತ ನಾವು ಸಜೆಸ್ಟ್ ಮಾಡ್ತಿರ್ತೀವಿ. ಓಕೆ, ಇನ್ಸ್ಟೆಡ್ ಆಫ್ ದೀಸ್ ಸರ್ ನಾವು ಉಪಯೋಗಿಸ್ಬೇಕಂತಂದರೆ ದೀಸ್ ವರ್ಬ್ಸ್ ಟೇಕ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಉಪಯೋಗಿಸ್ಬೋದು ನೀವು. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ V3 ಫಾರ್ಮ್ದಲ್ಲಿ ನೀವು ಉಪಯೋಗಿಸ್ಬೋದು. ಓಕೆ, ಈ ಕ್ರಿಯಾಪದಗಳನ್ನ. ಬಟ್ ಪ್ರೋಗ್ರೆಸಿವ್ದಲ್ಲಿ ಉಪಯೋಗಿಸ್ಬೇಡಿ. ಆ್ಯಂಡ್ ಇಲ್ಲಿ ನೋಡಿ, ಸೊ ಫಾರ್ ಎಕ್ಸಾಂಪಲ್ಗೆ ಐ ಶಾಲ್ ಹ್ಯಾವ್ ಬೀನ್ ಲೈಕಿಂಗ್ ದಿಸ್ ಪಿಜ್ಜಾ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಲೈಕಿಂಗ್ ಅಂತ ಈ ರೀತಿ ಉಪಯೋಗಿಸ್ಬೇಡ್ರಿ. ಐ ಶಾಲ್ ಹ್ಯಾವ್ ಬೀನ್ ಬಿಲೀವಿಂಗ್ ಯು ಅಂತ ಅನ್ಬೇಡ್ರಿ. ಐ ಶಾಲ್ ಹ್ಯಾವ್ ಬೀನ್ ಟೇಸ್ಟಿಂಗ್ ದಿಸ್ ಸಲಾಡ್ ಅಂತ ಅನ್ಲಿಕ್ಕೆ ಹೋಗಬೇಡಿ. ಓಕೆ, ಇಲ್ಲಿಗೆ ನನ್ನ ವಿಡಿಯೋ ಮುಗಿತು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಅವು ನಿಮಗೆ ಆಟೋಮೆಟಿಕಾಗಿ ತಲುಪ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್